ಬಂಧುಗಳೇ ನಮಸ್ಕಾರ. ನಾನು ಇಂದಿರಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಈಗ ಲೈವ್ ಬಂದಿರುವ ಉದ್ದೇಶ ಏನಂತಂದ್ರೆ, ಒಂದು ಪಬ್ಲಿಕ್ ಟಿವಿ ವರದಿಯನ್ನ ನೋಡ್ತಾ ಇದ್ದೆ. ಅದರಲ್ಲಿ ಸುಮಾರು 569 ಬಾರ್ಗಳಿಗೆ ಹೊಸದಾಗಿ ಲೈಸೆನ್ಸ್ಗಳನ್ನ ಕೊಡುವ ನಿಟ್ಟಿನಲ್ಲಿ ಹರಾಜು ಪ್ರಕ್ರಿಯೆಯನ್ನ ಶುರು ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಅನ್ನುವಂತಹ ವಿಚಾರ. ಸೊ ಇಲ್ಲಿ ಒಂದು ಹೆಣ್ಮಗಳಾಗಿ ಇದನ್ನ ನಾನು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್ಕಾರದವರು ಒಂದಷ್ಟು ವಿಚಾರಗಳಲ್ಲಿ ಏನು ಅವ್ರ ಹೆಸರುಗಳು ತೆಗೆದ್ರೆ ಸುಳ್ಳು ಕೇಸುಗಳು ಹಾಕ್ತಿವಿ ಅದು ಇದು ಅಂತ ಹೇಳಿ ಸಾಮಾನ್ಯ ಜನರನ್ನ ಬೆದರಿಸೋದು ಇದೆಲ್ಲ ಮಾಡಿ ಸಾಕಷ್ಟು ತೊಂದರೆಗಳನ್ನ ಜನಸಾಮಾನ್ಯರಿಗೆ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರುಗಳು ತಗೊಳ್ಳುವಂತಹ ನಿರ್ಧಾರ ತಪ್ಪಾಗಿದ್ರು ಸಹ ನಾವು ಮಾತ್ರ ಎಲ್ಲದಕ್ಕೂ ನೀವೇ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಜೈಕಾರ ಹಾಕೊಂಡು ಹೋಗೋ ಮಟ್ಟಕ್ಕೆ ಇವತ್ತು ಸರ್ಕಾರ ಇದೆ. ರಾತ್ರೋರಾತ್ರಿ ಎಲ್ಲಾ ಡಿಸಿಷನ್ಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದ್ ರೀತಿಯಲ್ಲಿ ಈ ಹಣಗಳು ಏನು ಯಾವೆಲ್ಲ ರೀತಿಯಲ್ಲಿ ಹಣ ಬರ್ತಾ ಇದೆಯೋ ಆ ಹಣನ ಸದ್ಬಳಕೆ ಮಾಡ್ಕೊಳ್ದಿರಾ ಎಲ್ಲ ದುರ್ಬಳಕೆ ಮಾಡ್ಕೊಂಡು ಮತ್ತೆ ಈ ಬಾರ್ಗಳು ತೆರೆಯೋದಿಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ನನ್ನ ನಾಲೆಜ್ ಪ್ರಕಾರ ವರ್ಷದ ಹಿಂದೆ 1200ಕ್ಕೂ ಹೆಚ್ಚು ಬಾರ್ ತೆಗೆಯೋದಿಕ್ಕೆ ಒಂದೇ ವರ್ಷದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಂತೂ ಲೈಸೆನ್ಸ್ ತಗೊಳ್ಳೋದಿಕ್ಕೇನೆ ಅದು ಈ ಹರಾಜು ಪ್ರಕ್ರಿಯೆಯಲ್ಲಿ ಇವಾಗ ನೀಡಿರುವಂತಹ ಹರಾಜು ಪ್ರಕ್ರಿಯೆಯಲ್ಲಿ 1,50,00,000ಕ್ಕೂ ಹೆಚ್ಚು ಆಕ್ಷನ್ ಅನ್ನ ಕೂಗ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಅದರ ವಿಚಾರವಾಗಿ ಆದೇಶವನ್ನ ಹೊರಡಿಸಿದಾರಂತೆ. ಅದೂನು 5 ವರ್ಷ ಅಷ್ಟೇ. ಮತ್ತೆ ಅದ 5 ವರ್ಷ ಆದ್ಮೇಲೆ ಮತ್ತೆ ನವೀಕರಣ ಮಾಡಿಸ್ಕೊಳ್ಳೋದು ಅದು ಯಾವ್ದೋ ಒಂದ್ ರೀತಿಯಲ್ಲಿ ಒಟ್ನಲ್ಲಿ ದುಡ್ಡು ಸುಲಿಗೆ ಮಾಡ್ಬೇಕು. ಆ ಕಡೆ ಬಾರ್ ಓನರ್ಗಳು ನಾಶ ಆಗ್ಬಿಡ್ಬೇಕು, ಈ ಕಡೆ ಕುಡ್ದು ಹೆಣ್ಮಕ್ಳ ಸಂಸಾರಗಳೂ ನಾಶ ಆಗ್ಬಿಡ್ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಯಾರು ನಾಶ ಆದ್ರೂ ಪರವಾಗಿಲ್ಲ, ಯಾರು ಮೇಲೆ ಬರ್ದಿರೋ ಇದ್ರೂ ಪರವಾಗಿಲ್ಲ, ನಾವು ಒಟ್ಟಾರೆ ಕೋಟೆ ನಿರ್ಮಾಣ ಮಾಡ್ಕೊಂಡಿದೀವಿ, ನಾವು ಒಟ್ಟಾರೆ ಚೆನ್ನಾಗಿ ಬದುಕ್ತಾ ಇದೀವಿ ಅನ್ನುವಂತಹ ಒಂದೇ ಇವ್ರುಗಳಿಗೆ ಬೇಕಾಗಿರುವಂತಹದ್ದು. ಅವ್ರ ವಿರುದ್ಧ ಮಾತಾಡಬಾರ್ದು, ಅವ್ರು ಮಾಡಿರೋದನ್ನ ಪ್ರಶ್ನೆ ಮಾಡಬಾರ್ದು ಅಥವಾ ಧ್ವನಿನೂ ಎತ್ತಬಾರ್ದು ಅನ್ನೋ ತರಕ್ಕೆ ಇವತ್ತಿನ ಸರ್ಕಾರ ತುಂಬಾ ಅಧ್ವಾನವಾಗಿ ನಡ್ಕೊಳ್ತಾ ಇದೆ. ಸೊ ಇದನ್ನ ಯಾಕೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ನನ್ಗೆ ತುಂಬಾ ಕಾಡ್ತಾ ಇರುವಂತಹ ನೋವು. ಹಲವಾರು ಹೆಣ್ಮಕ್ಳು ಇವತ್ತು ಅವ್ರ ಗಂಡಂದ್ರು ಕುಡಿಯೋದ್ರಿಂದ ಬಹುತೇಕ ಜನರು ಎಲೆಕ್ಷನ್ ಟೈಮಲ್ಲಿ ಕುಡಿಯೋದಕ್ಕೆ ಅಭ್ಯಾಸ ಮಾಡಿಕೊಂಡು ಎಲೆಕ್ಷನ್ ಬಂದ್ರೆ ಸಾಕು, JDS ಆಗ್ಲಿ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, 3 ಪಕ್ಷದವರು ಬಿರಿಯಾನಿ ಕೊಡ್ಸೋದು. ನಾನೆಲ್ಲ ಕಂಟೆಸ್ಟ್ ಮಾಡಿರ್ಬೇಕಾದ್ರೆ ಕೋಲಾರಲ್ಲಿ ಒಂದೊಂದು ಮನೆಗೆ ಕೆಲವೊಂದು ಪಕ್ಷಗಳಲ್ಲಿ ನಾನ್ ವೆಜ್ ಸಹ ಪ್ರತಿ ಮನೆಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಬರೀ ಮಾಂಸನ ಇಟ್ಕೊಂಡು ಒಂದು ಓಟ್ ಪಡ್ಕೊಂಡು ಅವ್ರ ಭವಿಷ್ಯಗಳನ್ನ ಹಾಳು ಮಾಡ್ಕೊಳ್ತಾ ಇದೆ. ಪಾಪ ಮುಗ್ಧ ಜನರಿಗೆ ಅರಿವು ಇರೋದಿಲ್ಲ. ಆದ್ರೆ ವಿದ್ಯಾವಂತರೇನೆ, ಓದಿರ್ತಕ್ಕಂಥವ್ರೇನೆ, ಸಮಾಜದ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರೇನೆ ಅದೇ ಊರಿನ ಯುವ ಜನಾಂಗ ಅಥವಾ ಪಕ್ಷದ ನಾಯಕರುಗಳೇ ಇವತ್ತು ಬಡವರನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಇದು ತೀವ್ರವಾಗಿ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಖಂಡಿಸಬೇಕಾಗಿರುವಂತಹ ವಿಚಾರ. ಒಂದೇ ಒಂದು ಮದ್ಯದ ಈ ಅಂಗಡಿಗಳು ಕಡಿವಾಣ ಹಾಕಿದ್ರೆ, ಈ ಅಂಗಡಿಗಳನ್ನ ಮುಚ್ಚಿಸಿದ್ರೆ ಎಷ್ಟೋ ಸಂಸಾರಗಳು ಉಳಿಯುತ್ತೆ, ಎಷ್ಟೋ ಸಂಸಾರಗಳು ನೆಮ್ಮದಿಯಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಇವತ್ತು ಹೆಣ್ಮಕ್ಳಿಗೆ 2,000 ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿ ಹೆಣ್ಮಕ್ಳನ್ನ ದಿಕ್ಕು ತಪ್ಪಿಸಿ ದೊಡ್ಡದಾಗಿ ಹೇಳ್ತಾರೆ ಅವರು. ವರ್ಷಕ್ಕೆ 24,000 ಕೊಡ್ತಾ ಇದೀವಿ ಹೆಣ್ಮಕ್ಳಿಗೆ ಅಂತ, 24,000 ಕೊಡ್ತಾ ಇದೀವಿ ಅಂತ ನೀವ್ ಹೇಳ್ತಾ ಇದೀರಾ. ಆದ್ರೆ ಆ 24,000 ಈ ಗಂಡಂದ್ರಿಗೆ ಏನಾದ್ರೂ ಆದ್ರೆ ನೀವು ಅಲ್ಲಿ 24,000 ಹೆಣ್ಮಕ್ಳು ದೇವತೆ ಸಮಾನ ಅಂತ ಹೇಳಿ ಏನ್ ಕೊಡ್ತಾ ಇದೀರಾ, ಅದೇ ಹೆಣ್ಮಕ್ಳ ಕುಂಕುಮವನ್ನ ಅಳಿಸ್ತಾ ಇರುವಂತಹ, ಪಾಪವನ್ನ ಮೂಟೆ ಹೊತ್ಕೊಳ್ತಾ ಇರುವಂತಹ ಜನರು ನೀವು ಸರ್ಕಾರದವರು. ಸೊ ಈ ಕಡೆ ಕೊಟ್ಟು ಆ ಕಡೆ ಅವರು ಕುಡ್ದು ಲಿವರ್ ಡ್ಯಾಮೇಜ್ ಆಗುತ್ತೋ, ಬಾಡಿ ಪಾರ್ಟ್ಸ್ ಹಾಳಾಗುತ್ತೋ, ಅಥವಾ ಅವ್ರ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೋ, ಅದು ನಿಮ್ಗೆ ಬೇಕಾಗಿಲ್ಲ.
ಇವತ್ತು ಏನು ಗೃಹಲಕ್ಷ್ಮಿ ಹಣ 2 ತಿಂಗಳಿಂದ ಬರ್ತಾ ಇಲ್ಲ, ಅದು ಎಲ್ಲಿ ಹೋಯ್ತು ಹಣ ಅಂತ ಹೇಳಿ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಅಸೆಂಬ್ಲಿಯಲ್ಲಿ ಅದನ್ನ ಮಾತಾಡಿದ ತಕ್ಷಣ ಹೆಣ್ಮಕ್ಳ ಅಸ್ತ್ರವನ್ನ ಪ್ರಯೋಗ ಮಾಡ್ತೀರಾ. ಚೀಪ್ ಪಾಲಿಟಿಕ್ಸ್ ಅಂದ್ರೆ ಇದೇನೆ. ಸೊ ಅದನ್ನ ಮಾತಾಡೋದಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಈ ಬಾರ್ಗಳು ಇಷ್ಟೆಲ್ಲ ತೆರೀತಾ ಇದೀವಲ್ಲ, ಹೆಜ್ಜೆ ಹೆಜ್ಜೆಗೂ ಪ್ರತಿ ಬೀದಿಗೂ ಒಂದೊಂದು ಬಾರ್ ಇದೆ. ಇವತ್ತು ಪ್ರತಿ ಚಿಲ್ಲರೆ ಅಂಗಡಿಯಲ್ಲೂ ಮದ್ಯ ವ್ಯಾಪಾರ ಮಾಡ್ತಾ ಇದಾರೆ. ಎಲ್ಲಿಂದ ಸಿಗ್ತಾ ಇದೆ ಅಷ್ಟೊಂದು ಮಾಲ್ ಇವ್ರಿಗೆ? ಯಾವ ಕಡೆಯಿಂದ ಬರ್ತಾ ಇದೆ? MRP ಗಳಲ್ಲಂತೂ ಅಲ್ಲಿ ಏನು ಸೇಲ್ ಮಾಡುವಂತಹ ಅವಕಾಶ ಅಥವಾ ಕಾನೂನು ನಿಯಮಗಳು ಯಾವುದೂ ಇಲ್ಲ. ಆದ್ರೆ MRP ಗಳಲ್ಲೂ ಇವತ್ತು ಸೇಲ್ ಮಾಡ್ಕೊಂಡು ಜನರು ಬರ್ತಾ ಇದ್ರೆ ಜನರಿಗೂ ಸೇಲ್ ಮಾಡ್ತಾ ಇದಾರೆ. ಅದು ಹೋಲ್ಸೇಲ್ MRP ಅಲ್ಲ, ಅದು ರಿಟೇಲ್ ಶಾಪ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಸೇಲ್ ಮಾಡ್ತಾ ಇದಾರೆ. ದಿನನಿತ್ಯ ಬೆಳಿಗ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದು ಅವ್ರಿಗೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ದುಡ್ಡು ಮಾಡೋದು ಇನ್ನೊಬ್ರು ಸಂಸಾರ ಹಾಳು ಮಾಡೋದು, ದುಡ್ಡು ಮಾಡೋದು ಇನ್ನೊಬ್ರು ಸಂಸಾರ. ಇಷ್ಟೇ ಆಯ್ತು ಈ ಸರ್ಕಾರದವ್ರಿಗೆ. ಏನಾದ್ರೂ ಮಾತಾಡಿದ್ರೆ ನನ್ನನ್ನು ಯಾರು ಕೇಳಬಾರ್ದು, ನಮ್ಮನ್ನ ಯಾರು ಕೇಳಬಾರ್ದು ಅನ್ನೋ ಮಾತುಗಳು, ಬೆದರಿಕೆಗಳು ಎಲ್ಲಾರ್ಗೂ ಹೋಗ್ತಾ ಇದಾವೆ. ಸೊ ಎಲ್ಲಾರು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ನಿಮ್ಮ ಮನೆಗಳಲ್ಲೂ ಹೆಣ್ಮಕ್ಳಿದಾರೆ, ಎಲ್ಲಾ ಮನೆಯಲ್ಲೂ ಏನು ತೊಂದರೆಗಳಿರತ್ತೆ. ಅಂತದ್ದು ದುಡ್ಡಿದ ತಕ್ಷಣ ಎಲ್ಲಾ ನೆಮ್ಮದಿ ಎಲ್ಲಾನು ಬಂದ್ಬಿಡೋದಿಲ್ಲ. ಆದ್ರೆ ನಾವು ಮಾಡಿರುವಂತಹ ಪಾಪ ಪುಣ್ಯಗಳು, ಈ ಕರ್ಮಗಳೇನಿದೆ ಅದು ಮಾತ್ರ ಒಂದಲ್ಲ ಒಂದಿನ ಈ ಕರ್ಮ ರಿಟರ್ನ್ಸ್ ಅಂತ ಏನ್ ಹೇಳ್ತಾರೆ, ಡೆಫಿನೆಟ್ ಆಗಿ ನೀವು ಮಾಡುವಂತಹ ಕೆಲಸಗಳು ನಿಮ್ಮ ಮಕ್ಕಳಿಗೂ ತಟ್ಟದೆ ಹೋಗೋದಿಲ್ಲ. ನೀವು ಮಾತ್ರ ಬ್ರ್ಯಾಂಡ್ಗಳು ಕುಡಿಬೇಕು, ನೀವು ಮಾತ್ರ. ಯಾಕಂದ್ರೆ ದುಡ್ಡಿರುವಂತಹ ಶ್ರೀಮಂತರು ಎಲ್ಲಿಂದ ಬರ್ತಾ ಇದೆ ಅಷ್ಟು ದುಡ್ಡು ಅಂತ ಒಂದ್ಸಾರಿ ಯೋಚನೆ ಮಾಡ್ಬೇಕಾಗಿರೋ ಪರಿಸ್ಥಿತಿ ಉಂಟಾಗಿದೆ. ಆದ್ರೆ ಜನರನ್ನ ಯಾಮಾರಿಸಿ ನೀವು ವೋಟ್ ಪಡ್ಕೊಂಡು ಇವತ್ತು ಅದೇ ಜನರಿಗೆ ಇವತ್ತು ಮೋಸ ಮಾಡ್ತಾ ಇದ್ದೀರಾ. ಈ 569 ಬಾರಿನ ಅವಶ್ಯಕತೆ ಇಡೀ ಸರ್ಕಾರ ಇದ್ರೂನು ಸಹ ನೀವು ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡ್ತೀರಾ, ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡ್ತೀರಾ. ನಮ್ಮ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಇದ್ದಂತಹ ಪಕ್ಷ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀರಾ. ಆದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿರುವಂತಹ ಮದ್ಯ ನಿಷೇಧ ಅನ್ನೋ ಮಾತ್ರ ಮಾತಾಡಲ್ವಲ್ಲ ನೀವು ನಿಜವಾಗ್ಲೂ ಏನು ಆ ಮಹಾತ್ಮರ ಅನುಯಾಯಿಗಳ? ಮತ್ತೆ ಯಾವ ಉದ್ದೇಶಕ್ಕೋಸ್ಕರ ಅವ್ರ ಹೆಸರು ತೆಗಿಯೋದಿಕ್ಕೂ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ. ಇನ್ನೆಷ್ಟು ಜನರ ಬಾಳ್ ಹಾಳ್ ಮಾಡ್ಬೇಕು ಅಂತ ಹೇಳಿ ನೀವೆಲ್ಲ ಹೊರಟಿದ್ದೀರಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಹೆಣ್ಮಕ್ಳು ಆ ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಬೇಸರ ಆಗ್ತಾ ಇದೆ. ಮಾತು ಬಂದ್ರೆ ನಾವ್ ಹೆಣ್ಮಕ್ಳ ಪರವಾಗಿ ಅಂತ ಹೇಳ್ದ. ನಿಜವಾಗ್ಲೂ ಇವತ್ತು 24,000 ನೀವೇನ್ ಕೊಡ್ತಾ ಇದೀರಾ, ಆ 24,000ದಿಂದ ಅವ್ರ ಜೀವನ ಉದ್ಧಾರ ಆಗಲ್ಲ. ನೀವು ನಿಜವಾಗ್ಲೂ ಹೆಣ್ಮಕ್ಳ ಹಿತ ಬಯಸ್ತಾ ಇದ್ದೀರಾ ಅಂತಂದ್ರೆ ಆ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಈ ಕಡೆ ಗಂಡಂದ್ರಿಗೆ ಈ ಕುಡಿಯೋ ಚಟವನ್ನ ಬಿಡಿಸಿ, ನಿಮ್ಮ ಪಕ್ಷಗಳಲ್ಲಿ ಎಲೆಕ್ಷನ್ ಬಂದಾಗ ಹಂಚುತ್ತಾರಲ್ಲ ಬಾಟಲ್ಗಳು, ಬಿರಿಯಾನಿಗಳು, ಕಬಾಬ್ಗಳು, ಮಾಂಸಗಳು, ಇದನ್ನೆಲ್ಲ ಕಡಿವಾಣ ಮಾಡಿ. ಅವತ್ತು ನಿಜವಾಗ್ಲೂ ನೀವು ಆ ಹೆಣ್ಮಕ್ಳಿಗೆ ಏನ್ 2,000 ಕೊಡ್ತಾ ಅದು ಕೊಟ್ಟಿಲ್ಲ ಅಂತಂದ್ರು ಅವ್ರು ಸಂಪಾದನೆ ಮಾಡುವಂತ ಎಷ್ಟೋ ಹಣ ಉಳಿತಾಯ ಆಗುತ್ತೆ. ಸೊ KRS ಪಕ್ಷದ ಮಹಿಳಾ ಘಟಕದಿಂದ ಅಂತೂ ನಾವು ಮಹಿಳೆಯಾಗಿ ಮಹಿಳೆಯರ ಕಷ್ಟ ಸುಖಗಳನ್ನ ದಿನನಿತ್ಯ ನೋಡ್ತಾ ಇರುವಂತಹ ಜನರಾಗಿ ನಾವು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದೀವಿ. ಸೊ ಬಾರ್ ಅಸೋಸಿಯೇಷನ್ಸ್ ಅವರು ಸಹ ಹೇಳ್ತಾ ಇದಾರೆ, ನಮ್ಗೆ ಬರೀ 5 ವರ್ಷಕ್ಕಷ್ಟೇ ಅವ್ರು ಕೊಡ್ತಾ ಇದಾರೆ. 5 ವರ್ಷದಲ್ಲಿ 1.5 ಕೋಟಿನೇ ಲೈಸೆನ್ಸ್ಗೆ ಹೋದ್ರೆ ನಾವು ಸಂಪಾದನೆ ಮಾಡ್ಕೊಳ್ಳೋದು ಯಾವಾಗ, ಅದರಿಂದ ಬರೋದು ದುಡ್ಡು ಯಾವಾಗ ಅಂತ ಹೇಳಿ ಬಾರ್ ಲೈಸೆನ್ಸ್ ಅಸೋಸಿಯೇಷನ್ ಅವರೇ ಹೇಳ್ತಾ ಇದಾರೆ. ಮತ್ತೆ ಇದರ ವಿರುದ್ಧವಾಗಿ ಹೈಕೋರ್ಟ್ ಅಲ್ಲಿ ಇನ್ಯಾವುದು ಆದೇಶ ಹೊರಡಿಸಬಾರ್ದು, ಬಾರ್ಗಳಿಗೆ ಲೈಸೆನ್ಸ್ ಕೊಡಬಾರ್ದು ಅಂತ ಕೋರ್ಟ್ ಅಲ್ಲಿ ಸ್ಟೇ ಇದ್ರೂನು ಸಹ ಅಬಕಾರಿ ಇಲಾಖೆಯವರು ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂತಹದ್ದು ಈ ನಮ್ಮ ಕಾನೂನನ್ನ ಮೀರಿ ಇವರು ಕೆಲಸ ಮಾಡೋದಿಕ್ಕೆ ಹೊರಟಿರುವಂತದ್ದು. ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಜಸ್ಟಿಸ್ ಕೂತ್ಕೊಂಡು ಈ ಒಂದು ಸ್ಟೇ ಅನ್ನ ಕೊಟ್ರು, ನಿಮ್ಮ ಆ ಜಸ್ಟಿಸ್ ಅವ್ರಿಗೂ ಈ ಮೆಸೇಜ್ ಹೋಗ್ಬೇಕು. ನಿಮ್ಮ ಒಂದು ತೀರ್ಪಿಗೂ ಸಹ ಈ ಸರ್ಕಾರದವರು ಅಥವಾ ಈ ಅಧಿಕಾರಿಗಳು ತಲೆ ಬಾಗ್ತಾ ಇಲ್ಲ ಅಂತಂದ್ರೆ, ಹಾಗಾದ್ರೆ ಈ ಸಂವಿಧಾನಕ್ಕೆ ನಮ್ಗೆ ಸ್ವತಂತ್ರ ಹೋರಾಟಗಾರರು ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿ ನಮ್ಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯಕ್ಕೂ ಇವತ್ತು ಇವರು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ.
ಇವ್ರಿಗೂ ಬ್ರಿಟಿಷರಿಗೂ ಏನು ವ್ಯತ್ಯಾಸನೇ ಇಲ್ಲ. ಆ ತರಕ್ಕೆ ಆಗ್ಬಿಟ್ಟಿದೆ ನಮ್ಮ ಸಮಾಜ. ಒಂದ್ ಸ್ವಲ್ಪ ಆದ್ರೂ ಘನತೆ, ಗೌರವ, ಬೇರೆ ದೇಶದವ್ರು ನಮ್ಮನ್ನ ನೋಡ್ತಾ ಇರ್ತಾರೆ, ಬೇರೆ ರಾಜ್ಯದವರು ನಮ್ಮನ್ನ ನೋಡ್ತಾ ಇರ್ತಾರೆ. ಅವ್ರು ನೋಡಿದಾಗ ನಾವ್ ಈ ತರ ಆದೇಶಗಳನ್ನ ಹೊಡಿಸ್ತಾ ಇದ್ರೆ ನಮ್ಮನ್ನ ಚೀಪ್ ಆಗಿ ಅನ್ಕೊಳಲ್ವಾ? ಒಂದು ಚೂರು, ಒಂದು ಕಾಮನ್ ಸೆನ್ಸ್, ಒಂದು ಜನರಲ್ ಫ್ಯಾಕ್ಟರ್ ಏನಾದ್ರೂ ಯೋಚನೆ ಮಾಡುವಂತಹ ಕೆಪಾಸಿಟಿ ಇವರಲ್ಲಿ ಇದೆಯಾ ಅಂತ ಒಂದ್ಸಾರಿ ಕ್ವೆಶನ್ ಮಾರ್ಕ್ ಹಾಕೊಂಡು ನೋಡ್ಬೇಕಾಗತ್ತೆ. ಸೊ ಇಲ್ಲಿನ ಕಾರ್ಯಕರ್ತರುಗಳು, JCB ಪಕ್ಷಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರುಗಳಿಗೂ ನಾವು ಕೇಳ್ಕೊಳ್ಳೋದು, ಹಿಂದೆ ಹೋಗಿ ಜೈಕಾರ ಹಾಕ್ತೀರಾ ನೀವು? ನಿಮ್ಮ ಊರಲ್ಲಿ ಏನೋ ಲೀಡರ್ ಅಂತ ಹೇಳಿ ಒಂದು ಮನೆ, ದೊಡ್ಡ ಮನೆ ಇದೆ ಅಂತಂದ್ರೆ ಸಣ್ಣ ಮನೆಯವರೆಲ್ಲ ಬಂದು ಇವರು ದೊಡ್ಡ ಮನುಷ್ಯಪ್ಪ, ಈ ಪಕ್ಷದಲ್ಲಿ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ, ಇವರು ಬಂದ್ರೆ PM ಬರ್ತಾರೆ, CM ಬರ್ತಾರೆ ಅಂತ ಹೇಳುವಂತಹ ನೀವುಗಳೂ ಮಾಡ್ತಾ ಇರುವಂತಹದ್ದು ರಿಯಲ್ ಎಸ್ಟೇಟ್ ದಂಧೆ. ಅದರಲ್ಲಿ ಈ ಕುಡಿಯೋದು, ತಿನ್ನೋದು, ತಿನ್ಸೋದು, ಈ ತರ ಯಾಮಾರ್ಸಿನೇ ನೀವು ಜನರಿಗೆ ದ್ರೋಹವನ್ನ ಮಾಡ್ತಾ ಇದ್ದೀರಾ. ಇನ್ನು ಯಾವ ನಿಟ್ಟಿನಲ್ಲಿ ನೀವು ನಾಯಕರ ಅಂತ ಅನ್ನಿಸ್ಕೊಳ್ತಾ ಇದ್ದೀರೋ, ಮತ್ತೆ ಇವ್ರು ನಾಯಕರು ಅಂತ ಹೇಳಿ ಅವ್ರ ಹಿಂದೆ ಹೋಗುವಂತವ್ರು ಹೇಗೆ ಅವ್ರನ್ನ ನಾಯಕರು ಅಂತ ಒಪ್ಕೊಳ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಪ್ರತಿ ಹಳ್ಳಿಯ ಭವಿಷ್ಯವನ್ನ ನೋಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮದೇ ಹಳ್ಳಿಯಲ್ಲಿ ಪ್ರತಿ ಚಿಲ್ಲರೆ ಅಂಗಡಿಯಲ್ಲಿ ಹೋಗಿ ಚೆಕ್ ಮಾಡಿ. ಇವತ್ತು ಏನು ಕೆಲವೊಂದು ಮಾಹಿತಿಗಳ ಪ್ರಕಾರ ಡ್ರಗ್ಸ್ ಸಮೇತ ಜಾಸ್ತಿ ವಿಪರೀತವಾಗಿ ಆಗ್ತಾ ಇದೆ. ಸೊ ಈ ಎಲ್ಲಾನು ಏನು ಒಂದು ಮನೆ ಒಳಗಡೆ ಕಳ್ತನ ನಡೀತಾ ಇದೆ ಅಥವಾ ತಪ್ಪು ನಡೀತಾ ಇದೆ ಅಂತಂದ್ರೆ ಆ ಮನೆಯವ್ರಿಗೆ ಗೊತ್ತಿರತ್ತೆ, ಯಾರಿಗೋ ಒಬ್ರಿಗಾದ್ರೂ ಗೊತ್ತಿರತ್ತೆ. ಆ ಮನೆಯವರು ಅದನ್ನ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಮತ್ತೆ ಇನ್ ಯಾರು ಹಾಕಕ್ ಸಾಧ್ಯ? ಇಲ್ಲ ಅಂತಂದ್ರೆ ಎಲ್ಲಾರು ಒಪ್ಕೊಂಡಿದ್ದಾರೆ, ಸರಿ ನಾವು ಹೋಗ್ತಾ ಇರೋ ದಾರಿನೇ ಸರಿ ಅಂತ ಹೇಳಿ ಅವ್ರು ಅವ್ರ ತಪ್ಪ ಅರಿವೇ ಆಗ್ದಿರಾ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ನಮ್ಮ ದೇಶ ಅನ್ನೋದು ನಮ್ಮ ಮನೆ ಇದ್ದಂಗೆ. ನಮ್ಮ ಮನೆಯಲ್ಲಿ ಡ್ರಗ್ಸ್ ವ್ಯಾಪಾರ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಚಿಲ್ಲರೆ ಅಂಗಡಿಯಲ್ಲೂ ಬೀದಿಯಲ್ಲೂ ಮದ್ಯದ ಅಂಗಡಿಗಳು ಓಪನ್ ಆಗ್ತಾ ಇದೆ. ಅದಕ್ಕೆ ಅಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ, ಅಧಿಕಾರಿಗಳು ದುಡ್ಡು ತಗೊಂಡು ಓಕೆ ಅಂತ ಜೈಕಾರ ಹಾಕ್ತಾರೆ. ಇದನ್ನೆಲ್ಲಾನು ಗೊತ್ತಿದ್ದು ಸಹ ಏನು ಗೊತ್ತಿಲ್ಲ, ನಮ್ಮ ಹಳ್ಳಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡಿ ಈ ರಾಜಕಾರಣಿಗಳು ಯಾರ ಮನೆ ಉದ್ಧಾರ ಮಾಡೋದಿಕ್ಕೆ ಹೋಗ್ತಾ ಇದಾರಂತ ಹೇಳಿ ಪ್ರತಿ ಹಳ್ಳಿಯ ಯುವಕರು, ಯುವ ಜನಾಂಗ ಇವತ್ತು ಎಚ್ಚೆತ್ಕೊಂಡು ನೋಡ್ಬೇಕಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ಇವತ್ತು ನಿಮ್ಮ ಊರುಗಳು ಖಾಲಿ, ನಿಮ್ಮ ಹಳ್ಳಿಗಳು, ನಿಮ್ಮ ಗ್ರಾಮಗಳು ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ? ಬೇರೆ ಈಗ ನಿಮ್ಮ ಗ್ರಾಮಗಳಲ್ಲಿ ಖಾಲಿ ಮಾಡ್ತೀರಾ, ಬೇರೆ ಕಡೆ ಹೋದ್ರೆ ಅದು ನಿಮ್ ಗ್ರಾಮ ಆಗಲ್ಲ. ಅಲ್ಲಿ ಹೋಗಿರೋರು ಇದು ನನ್ನದು, ನನ್ನ ಊರು, ನಾನ್ ಮಾಡಿದ್ದು, ನಾನ್ ಇಲ್ಲಿ ಲೋಕಲ್ ಅವನು, ನೀನು ಬಂದಿದ್ಯಾ, ವಲಸೆ ಬಂದಿದ್ಯಾ, ಭಿಕ್ಷಾಟನೆಗೆ ಬಂದಿದ್ಯಾ, ಭಿಕ್ಷೆ ಮಾಡ್ಕೊ ಮುಚ್ಕೊಂಡ್ ಕೂತ್ಕೊ ಅಂತ ಮಾತಾಡ್ತಾ ಇದಾರೆ. ಸೊ ಆ ಕಡೆ ಹಳ್ಳಿಗಳಲ್ಲಿ ಬದುಕಕ್ ಬಿಡ್ತಾ ಇಲ್ಲ, ಈ ಕಡೆ ಸಿಟಿಗಳಲ್ಲಿ ಬಂದು ಬದುಕಕ್ ಬಿಡ್ತಾ ಇಲ್ಲ. ಹಾಗಾದ್ರೆ ಇನ್ನೇನ್ ಮಾಡೋದಿಕ್ಕೆ ಹೊರಟಿದೀರಾ ನೀವು? ಇದೆಲ್ಲ ಪ್ರಶ್ನೆ ಮಾಡ್ಬೇಕು. ನೀವು ಏನು ಮಾತಾಡಿಲ್ಲ ಅಂತಂದ್ರೆ ಇವತ್ತೇನೋ ಒಂದು ಸ್ಟೇಟ್ಮೆಂಟ್ ಹೊಡಿಸ್ತಾ ಇರಲ್ವಾ, ಈ ವಿದ್ಯಾವಂತರಿಂದಾನೇ ಸೊಸೈಟಿ ಹಾಳಾಗ್ತಾ ಇದೆ ಅಂತ. ಅದು 100% ನಿಜ. ಇವತ್ತಿನ ಬಹುತೇಕ ವಿದ್ಯಾವಂತರಿಗೆ ಬೇಕಾಗಿರುವಂತಹದ್ದು ಮೋಜು ಮಸ್ತಿ, ಏನು ಸಂಸಾರಗಳು ಉಳಿಬೇಕಾಗಿಲ್ಲ, ಕುಟುಂಬಗಳು ಚೆನ್ನಾಗಿರ್ಬೇಕಾಗಿಲ್ಲ, ಗಂಡ ಹೆಂಡತಿ ನೆಮ್ಮದಿ ಆಗಿರ್ಬೇಕಾಗಿಲ್ಲ. ಯಾರ್ ಚೆನ್ನಾಗಿದ್ರು ಯಾರ್ ಚೆನ್ನಾಗಿಲ್ಲ ಅಂತಂದ್ರು ದುಡ್ಡು ಬರ್ತಾ ಇದೀಯಾ, ನಾವು ಚೆನ್ನಾಗಿ ಕುಡಿತಾ ಇದೀವಾ, ಚೆನ್ನಾಗಿ ತಿಂತಾ ಇದೀವಾ, ಅನ್ಕೊಂಡಾಗೆಲ್ಲ ಬಿರಿಯಾನಿ ತಿಂತಾ ಇದೀವಾ, ಅನ್ಕೊಂಡಾಗೆಲ್ಲ ಬಾಟಲ್ಸ್ ತಗೊಳ್ತಾ ಇದೀವಾ. ಆದ್ರೆ ಯೋಚನೆ ಮಾಡಿ, ಎಷ್ಟು ಬಾಟಲ್ಸ್ ಕುಡಿತೀರೋ ಅಷ್ಟು ಆರೋಗ್ಯಕ್ಕೆ ಹಾನಿಕರ, ಎಷ್ಟು ಬಿರಿಯಾನಿ ತಿಂತೀರೋ ಅಷ್ಟು ಆರೋಗ್ಯಕ್ಕೆ ಹಾನಿಕರ. ಅದರಿಂದ ನಿಮ್ಮ ಆರೋಗ್ಯ ಡ್ಯಾಮೇಜ್ ಆಗ್ತಾ ಇದೆಯಾ ಬಿಟ್ರೆ ಲಾಭ ಅಂತೂ ಏನು ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಈಗ ಸರ್ಕಾರ ಏನ್ ಮೆಸೇಜ್ ಕೊಡೋದಕ್ಕೆ ಈ 569 ಬಾರ್ಗಳು ತೆಗೆಯೋದಕ್ಕೆ ಆಕ್ಷನ್ ಕರೆದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಾರ್ ಅಸೋಸಿಯೇಷನ್ ಅವರು ಒಪ್ಕೊಳ್ತಾ ಇಲ್ಲ. ಈ ಕಡೆ ಈ ಗೃಹಲಕ್ಷ್ಮಿ ಹಣ ಯಾವ್ದಕ್ ಬಳಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಮತ್ತೆ ಅದನ್ನ ಮತ್ತೆ ಇವರು ಕ್ರೋಢೀಕರಿಸೋದಿಕ್ಕೆ ಅಂತ ಹೇಳಿ ಮಾಧ್ಯಮಗಳಲ್ಲೇ ಮಾತಾಡ್ತಾ ಇದ್ದಾರೆ. ನಷ್ಟ ಆಗಿರೋದನ್ನ, ನಷ್ಟ ಅಂತೂ ಎಲ್ಲ ಆಗ್ತಾ ಇದೆ ಗೊತ್ತಿಲ್ಲ, ಸಾರ್ವಜನಿಕರಿಂದ ಎಷ್ಟು ಪೀಕ್ಬೇಕೋ ಎಲ್ಲಾನು ಪೀಕ್ತಾ ಇದ್ದಾರೆ. ಎಲ್ಲಾ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋದು, ಬೆಲೆ ಏರಿಕೆ ಜಾಸ್ತಿ ಮಾಡೋದು ಎಲ್ಲಾನು ಮಾಡ್ತಾ ಇದ್ದಾರೆ. ಆದ್ರೂನು ನಷ್ಟ ಆಗ್ತಾ ಇದೆ, ಸಾಲಗಾರ ಆಗ್ತಾ ಇದೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಲ ಆಗ್ತಾ ಇದೆ ಗೊತ್ತಿಲ್ಲ, ಏನೇ ಸಾಲ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಯಾವುದೂನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ದು ತೋರಿಸ್ತಾ ಇಲ್ಲ. ಅದನ್ನ ಪ್ರಶ್ನೆ ಮಾಡುವಂತಹ ಅವ್ರದೇ ಪಕ್ಷದ ಒಬ್ಬ ಪುಣ್ಯಾತ್ಮನು ಕಾಣ್ತಾ ಇಲ್ಲ. ಅಂತ ವಿಚಾರದಲ್ಲಿ
ಅವರ ನಾಯಕರುಗಳು ನಿಜವಾಗ್ಲೂ ಸಮಾಜವನ್ನ ಹಿತವನ್ನ ಬಯಸ್ತಾ ಇದಾರೆ ಅಂತಂದ್ರೆ ಅವರ ಪಕ್ಷದಲ್ಲಿ ಇರುವಂತವ್ರೇನೆ ಇದನ್ನ ಖಂಡಿಸ್ಬೇಕು. ಅದನ್ ಬಿಟ್ಟು ಯಾರೇನಾದ್ರೂ ಮಾಡ್ಕೊಳ್ಳಿ, ಅವ್ನ್ ಹಿಂದೆ ಹೋದ್ರೆ ನಾವ್ ದುಡ್ಡು ಬರತ್ತಾ, ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರಾ? ಅಲ್ಲಿ ನಿಮ್ ಕುಟುಂಬಗಳು ಹೋಗ್ತಾ ಇದೆ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೆಮ್ಮದಿ ಇಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಗ್ತಾ ಇದೆ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇದೇ ಕುಡಿತದಿಂದ ಏನು ಬಲಿಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಎಷ್ಟೋ ಆಗ್ತಾ ಇದೆ. ಎಲ್ಲ ಬರೀ ಇವತ್ತಿನ ಸಮಾಜ ಬರೀ ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಕೊಡುವಷ್ಟು ಗೌರವ, ಇಲ್ಲೀಗಲ್ ಆಕ್ಟಿವಿಟೀಸ್ಗೆ ಕೊಡುವಷ್ಟು ಏನು ಪ್ರಾಮಾಣಿಕತೆಗೆ ಅಥವಾ ಪ್ರಾಮಾಣಿಕವಾಗಿ ಮಾಡ್ತಕ್ಕಂತಹ ಕೆಲಸಗಳಿಗೆ ಯಾರೂ ಕಾಳಜಿ ತೋರಿಸ್ತಾ ಇಲ್ಲ, ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಅಂತಂದ್ರೆ ಏನಾಗ್ಬೇಕು ಅಂತ, ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೇಕಂತ ಹೊರಟಿದ್ದೀರಾ? ಇದರಲ್ಲಿ ನಿಮ್ಮ ಮಕ್ಕಳು ಸೇರಿದಂತೆ ಭವಿಷ್ಯವನ್ನ ಇಟ್ಕೊಂಡಿದ್ದಾರೆ. ಒಳ್ಳೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ಮಕ್ಕಳು ಕೆಟ್ಟ ದಾರಿ ಹಿಡಿತಾರೆ. ಆ ಕೆಟ್ಟ ದಾರಿ ಹಿಡಿದಿರುವಂತಹ ಮಕ್ಕಳಿಂದ ಅವ್ರಿಗೆ ಮದುವೆ ಮಾಡಿದಾಗ ಮದುವೆ ಮಾಡ್ಕೊಂಡಿರೋರು ಅನುಭವಿಸ್ಬೇಕಾಗಿರುವ ಪರಿಸ್ಥಿತಿ ಬಂದಿದೆ. ಮತ್ತೆ ಅವರು ಸಹ ಕೆಲವೊಂದ್ಸರಿ ಇವರು ಕುಡಿತಕ್ಕೆ ತುಂಬಾ ಏನೋ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಕೆಲವೊಂದು ಹೆಣ್ಮಕ್ಳು ಉಳಿಯೋದೇ ಇಲ್ಲ, ಸಂಸಾರ ಹೋಗ್ತಾ ಇದೆ. ಸೊ ನಿಮ್ಮ ಮಕ್ಕಳು ಏನು ಇವತ್ತು ಸರ್ಕಾರ ನಡೆಸ್ತಕ್ಕಂತಹ ಯಾವುದೇ MLA MP ಮಕ್ಕಳು ಬಂದು ನಮ್ಗೆ ಅದು ಬೇಕು ಇದು ಬೇಕು, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಬೇಕಾಗಿರೋದು ಸಿಗ್ತಾ ಇಲ್ಲ, ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಯಾರು ಆಚೆ ಬಂದು ಹೋರಾಟ ಮಾಡ್ತಾ ಇಲ್ಲ. ಆದ್ರೆ ಬಡವರ ಮಕ್ಕಳು ದಿನನಿತ್ಯ ಏನೋ ಒಂದು ವಿಚಾರಕ್ಕೆ ನಮ್ಗೆ ಎಲ್ಲಿ ಹೋದ್ರು ನ್ಯಾಯ ಸಿಗ್ತಾ ಇಲ್ಲ, ಎಲ್ಲಿ ಹೋದ್ರು ನಮ್ಮ ಮೇಲೆ ಕೇಸ್ ಹಾಕ್ತಾ ಇದಾರೆ, ಎಲ್ಲಿ ಹೋದ್ರು ಭ್ರಷ್ಟಾಚಾರ ನಡೀತಾ ಇದೆ, ಲಂಚ ತಗೊಳ್ತಾ ಇದಾರೆ, ಏನೇ ಕೆಲಸ ಆಗ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಕೆಲಸ ಆಗಲ್ಲ, ಈ ಒಂದು ವಿಚಾರಗಳಿಗೆ ಮತ್ತೆ ಕೆಲಸ ಸಿಗ್ತಾ ಇಲ್ಲ, ಲೋನ್ ಸಿಗ್ತಾ ಇಲ್ಲ, ಇನ್ಫ್ಲೂಯೆನ್ಸ್ ಇದ್ದವ್ರಿಗೆನೆ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಬೀದಿಗೆ ಬಂದು ಇಳಿದು ಹೋರಾಟ ಮಾಡ್ತಾ ಇದಾರೆ. ಬಡವ್ರ ಮಕ್ಕಳು, ವಿದ್ಯಾವಂತರು ಹಲವಾರು ಜನ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದಾರೆ. ಪ್ರಾಮಾಣಿಕವಾಗಿ ಓದಿರೋವಂಥವ್ರು, ಪ್ರಾಮಾಣಿಕವಾಗಿ ಕೆಲಸಗಳು ಮಾಡ್ತಾ ಇರುವಂತವ್ರು. ಆದ್ರೆ ನಿಮ್ಮ ಮಕ್ಕಳು ಬ್ರ್ಯಾಂಡ್ ಗಳನ್ನ ನೋಡ್ಕೊಂಡು ಫಾರಿನ್ ಅಲ್ಲಿ ಆ ಬ್ರ್ಯಾಂಡ್ ಸಿಗುತ್ತೆ ಅಂತ ಇಲ್ಲಿಂದ ಕುಡಿಯೋದಿಕ್ಕೇನೆ ಬೇಕಾದ್ರೆ ಹೋಗುವಂತ ವಾತಾವರಣ ನಿಮ್ಮಲ್ಲಿದೆ. ಯಾಕಂದ್ರೆ ದುಡ್ಡಿದೆ, ಅವರು ಬ್ರ್ಯಾಂಡ್ ಗಳು ಹುಡ್ಕೊಂಡು ಹೋಗಿ ಸೇಫ್ ಸೈಡ್ ಏನೆಲ್ಲ ಮಾಡ್ಬೇಕು, ಯಾವ್ದೆಲ್ಲ ತಿನ್ಬೇಕು, ಯಾವ್ದೆಲ್ಲ ಕುಡಿಬೇಕು ಅದು ಮಾಡ್ತಾ ಇದಾರೆ. ಆದ್ರೆ ಬಡವ್ರ ಮಕ್ಕಳು ಮಾತ್ರ ನಮ್ ಯೋಗ್ಯತೆ ಇಷ್ಟೇ. ಇವತ್ತು 10 ರೂಪಾಯಿಯಲ್ಲಿ ಲೋ ಕ್ವಾಲಿಟಿ ಕುರ್ಕುರೆ ಪ್ಯಾಕೆಟ್ ಸಿಗತ್ತೆ, ಅಥವಾ ಈ ಮದ್ಯಕ್ಕೆ ಬರೋಣ, ಲೋ ಕ್ವಾಲಿಟಿ ಮದ್ಯ ಸಿಗತ್ತೆ, ಅದು 10 ರೂಪಾಯಿ ಅಂತ ಹೇಳಿದ್ರೆ ಕ್ಯೂ ಕಟ್ಕೊಂಡು ನಿಂತ್ಕೊಂಡು ಮದ್ಯದ ಪ್ಯಾಕೆಟ್ ತಗೊಂಡ್ ಬಂದು ಕುಡಿಯುವಂತಹ ಎಷ್ಟೋ ಜನರನ್ನ ಇವತ್ತು ನಾವು ನೋಡ್ತಾ ಇದೀವಿ. ನಿಮ್ಮ ಮಕ್ಕಳು ಒಂದು ಬಾರ್ ಹತ್ರ ಹೋಗಿ ಆತರ ಕ್ಯೂ ನಿಂತಿರೋದನ್ನ ನೋಡ್ತಾ ಇದ್ದೀರಾ ನೀವು? ವೋಟ್ ಹಾಕಿ ಗೆಲ್ಸ್ಕೊಳ್ಳೋವರೆಗೂ ಅವರು ಏನು ದೇವ್ರುಗಳು ಅದು ಇದು ಅಂತ ಹೇಳಿ ಹೋಗ್ತಿರಲ್ಲ. ಪಾಪ ಹೆಣ್ಮಕ್ಳು ನಿಜವಾಗ್ಲೂ ನಿಮ್ಗೆ ಹೆಣ್ಮಕ್ಳ ಮೇಲೆ ಸ್ವಲ್ಪನೂ ಕನ್ಸರ್ನ್ ಅನ್ನೋದೇ ಇಲ್ಲ. ಆ ಕನ್ಸರ್ನ್ ಅಂತ ಇದ್ದಿದ್ರೆ ಮದ್ಯದ ಅಂಗಡಿಗಳು ಓಪನ್ ಮಾಡೋದಿಕ್ಕೆ ನಿಮ್ಗೆ ದುಡ್ಡು ಅಷ್ಟೇ ಬೇಕು. ದುಡ್ಡುಗೋಸ್ಕರ ಹೆಣ್ಮಕ್ಳನ್ನು ಬಲಿ ಮಾಡ್ಬಿಡ್ತೀರಾ, ಗಂಡ್ಮಕ್ಳನ್ನು ಬಲಿ ಮಾಡ್ಬಿಡ್ತೀರಾ, ವಿದ್ಯಾವಂತರನ್ನು ಬಲಿ ಮಾಡ್ತೀರಾ, ಎಷ್ಟೇ ಟ್ಯಾಲೆಂಟ್ ಇರೋರ್ನು ತುಳಿದು ಬಿಡ್ತೀರಾ. ದುಡ್ಡು ಒಂದು ಬಂದ್ರೆ ಏನ್ ಬೇಕಾದ್ರೂ ಸಿದ್ಧ. ಸೊ ಈ ಕೀಳು ಮಟ್ಟಕ್ಕೆ ಇಳಿದಿರುವಂತಹ ಈ ಸರ್ಕಾರಕ್ಕೆ ನನ್ನದಂತೂ ಒಂದು ಧಿಕ್ಕಾರ ಇದೆ. ಇಡೀ ರಾಜ್ಯದ ಜನತೆ ಈ ಒಂದು ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಅಂತಂದ್ರೆ ನಾಳೆ ದಿನ ಇವತ್ತಿಗೆನೆ ಹಲವಾರು ಜನ ಹಳ್ಳಿಗಳಲ್ಲಿ ಏನು ಮದ್ಯಕ್ಕೆ ವ್ಯಸನರಾಗಿ ಜೀವನ ಕಳ್ಕೊಂಡು ಅವರ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿ ಅವ್ರ ತಂದೆ ತಾಯಿ ಇನ್ನೂ ಕೂಲಿ ನಾಲಿ ಮಾಡ್ಕೊಂಡು ಕೆಲಸ ಮಾಡುವಂತಹ ಸ್ಟೇಜ್ಗೆ ಬದುಕ್ತಾ ಇದ್ದಾರೆ. ಅದು ಇವತ್ತೇನಾದ್ರು ಇನ್ನೂ ಜಾಸ್ತಿ ಮತ್ತೆ ಜಾಸ್ತಿ ಆಗೋದಿಕ್ ನಾವು ಬಿಟ್ಟಿದೀವಿ ಅಂತಂದ್ರೆ ಜೀವನಗಳೇ ಹೋಗುತ್ತೆ, ಸಮಾಜ ಹೋಗುತ್ತೆ, ಎಲ್ಲರೂ ಹಾಳಾಗುವಂತಂತೂ ಗ್ಯಾರಂಟಿ. ಆ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಸೊ ಪ್ರಶ್ನೆ ಮಾಡೋರಿಲ್ಲ ಅಂತಂದ್ರೆ ನಾವು ಮಾಡಿದ್ದೇ ಸರಿ, ನಾವು ಆಡಿದ್ದೇ ಸರಿ, ನಾವು ಮಾಡಿದ್ದೇ ಕಾನೂನು ಅನ್ನೋ ತರಕ್ಕೆ ಎಲ್ಲಾರು ಹೋಗ್ತಾ ಇರ್ತಾರೆ. ಅವ್ರಿಗೂ ಕೆಲವೊಂದ್ಸರಿ ಏನು
ಈಗ ಅವರು ಆತರ ಮಾಡ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಇನ್ನೊಂದು ವಿಚಾರ ಇದೆ. ಮತದಾರರು ಸಹ ನೀವು ಮತ ಹಾಕ್ಬೇಕಾದ್ರೆ ದುಡ್ಡು ತಗೊಳ್ದಿರಾ ಪ್ರಾಮಾಣಿಕವಾಗಿ ಮತ ಹಾಕಿದ್ರೆ ಅವತ್ತು ಕೋಟ್ಯಾಂತರ ರೂಪಾಯಿ ತಂದು ಓಟಿನ ದಿನ ನಿಮ್ಗೆ ಸುರಿಬೇಕಾಗಿರುವಂತ ಅವಶ್ಯಕತೆ ಅವ್ರಿಗೂ ಬರಲ್ಲ. ದುಡ್ಡು ತಗೊಂಡು ನೀವು ದುಡ್ಡು ತಗೊಳ್ದಿರಾ ನೀವು ಓಟ್ ಹಾಕಿದ್ರೆ ನೀವೂನು ಯಾರಾದ್ರೂ ಕೆಲಸ ಮಾಡಿಲ್ಲ ಅಂತಂದ್ರೆ ನಾನು ₹1 ತಗೊಂಡಿಲ್ಲ ಕಾಲರ್ ಹಿಡ್ಕೊಂಡು ಪ್ರಶ್ನೆ ಮಾಡುವಂತಹ ಸ್ಟೇಜ್ ಅಲ್ಲಿ ನೀವು ನಿಂತ್ಕೋಬಹುದು. ಆದ್ರೆ ಇವತ್ತು ಏನು ಡಾಕ್ಟರ್ ಬಯಸಿದ್ದು ಅದೇ, ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಕೊಟ್ಟಿದ್ದು ಅದೇ ಅನ್ನೋ ತರಕ್ಕೆ ಮತದಾರ ಬಯಸಿದ್ದು ₹500ನ ₹500 ಬಿಸಾಕಿದ್ರೆ ಇನ್ನು ಕೋಟ್ಯಾಂತರ ರೂಪಾಯಿ ಮಾಡ್ಕೋಬಹುದು ಅಂತ ಬಯಸಿದ್ದು ರಾಜಕಾರಣಿ. ಸೊ ಇಬ್ರಿಗೂನು ಸರಿ ಹೋಗಿದಾರೆ ಅನ್ನೋ ತರಕ್ಕೆ ಇವತ್ತು ಗೆಲ್ಸ್ತಾ ಇರೋಂತ ಜೈಲಿಗೆ ಹೋಗಿ ಮಾಡಬಾರ್ದು ಮಾಡಿ ಬಂದಿರೋ ಅಂತವ್ರನ್ನ ನಾವಿವತ್ತು ವೋಟ್ ಹಾಕಿ ಗೆಲ್ಸ್ತಾ ಇರುವಂತಹ ಕಾರಣ ಇವತ್ತು ನಮ್ಗೆ ಈ ದುರಾದೃಷ್ಟ ಒಂದು ಭವಿಷ್ಯ ಸಿಗ್ತಾ ಇದೆ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೇಕು. ಯಾರೆಲ್ಲ ಈ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದೀರಾ, ನೀವು ಅನ್ಕೊಂಡಿದ್ದೆ ಆಗ್ತಾ ಇದೆ, ಸಮಾಜ ಕೆಡ್ತಾ ಇದೆ ಅಂತ ಹೇಳಿ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಅಥವಾ ಹಲವಾರು ಜನ ಇದರಿಂದ ಬಲಿ ಆಗ್ತಾ ಇದ್ದಾರೆ, ಸಾಕಷ್ಟು ಜನ ನೋವಲ್ಲಿ ನರಳ್ತಾ ಇದ್ದಾರೆ, ಸಾಕಷ್ಟು ಜನ ಕೊಲೆಗಳಾಗಿ ಸಾಯ್ತಾ ಇದ್ದಾರೆ, ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಎಷ್ಟೋ ಹೆಣ್ಮಕ್ಳು ಒದೆ ತಿಂತಾ ಇದ್ದಾರೆ ದಿನನಿತ್ಯ ಅವರ ಗಂಡಂದ್ರು ಕುಡ್ಕೊಂಡ್ ಬಂದಾಗ, ಅಥವಾ ಅವರ ಮಕ್ಕಳೇ ಹೊಟ್ಟೆಯಲ್ಲಿ 9 ತಿಂಗಳು ಇಟ್ಕೊಂಡು ಬೆಳೆಸಿ ಆಚೆ ಬಂದು ಹುಟ್ಟಿರುವಂತಹ ಮಕ್ಕಳೇನೆ ಎದೆಗೆ ಒದಿತಾ ಇದ್ದಾರೆ ಇವತ್ತು ಕುಡ್ಕೊಂಡ್ ಬಂದು. ಸೊ ಆ ತಾಯಿನ ಅನ್ಬಾರ್ದು ಮಾತಲ್ಲ ಅಂತ ಇದ್ದಾರೆ. ಸೊ ಆ ತರಕ್ಕೆ ಎಷ್ಟು ಸಂಸಾರಗಳು ನರಳ್ತಾ ಇದೆ. ಒಂದು ಮಗು ಅವ್ರ ತಾಯಿನ ಎದೆಗೆ ಒದಿಯತ್ತೆ ದುಡ್ಡು ವಿಚಾರಕ್ಕೆ ಅಥವಾ ಕುಡಿದ್ಬಿಟ್ಟು ಬಂದು ಅಂತಂದ್ರೆ ಅದಕ್ಕಿಂತ ನರಕ ಆ ಕುಟುಂಬಕ್ಕೆ ಇನ್ನೊಂದಿಲ್ಲ. ಬರ್ತಾನ 4 ಲಕ್ಷ ಕೋಟಿ ಇವತ್ತು ಬಜೆಟ್ ನಾವು ರಿಲೀಸ್ ಮಾಡ್ತಾ ಇದೀವಿ. ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅಷ್ಟು ಹಣ ಇವತ್ತು ಇನ್ನೂನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಡವರು ಅನ್ನೋರು ಇದಾರೆ ಅಂತಂದ್ರೆ ಅದು ನಮ್ಗೆ ನಾಚಿಕೆ ಆಗ್ಬೇಕಾಗಿರುವಂತಹ ವಿಚಾರ. ಆ ಕ್ಷೇತ್ರದ MLAಗಳಿಗೆ ನಾಚಿಕೆ ಆಗ್ಬೇಕಾಗಿರುವಂತಹ ವಿಚಾರ. ಆ ಕ್ಷೇತ್ರದಲ್ಲಿ ಬಾರ್ಗಳು ತೆಗಿತಾ ಇದಾರೆ ಅಂತಂದ್ರೆ ಆ ಕ್ಷೇತ್ರದ MLAಗಳು MP ಗಳು ZPಗಳು TPಗಳು ಮೆಂಬರ್ಗಳು ಪ್ರತಿಯೊಬ್ಬರಿಗೂ ನಾಚಿಕೆ ಆಗ್ಬೇಕಾಗಿರುವಂತಹ ವಿಚಾರ ಇದು. ಸೊ ಇದನ್ನೆಲ್ಲ ನಾವು ಕಡಿವಾಣ ಹಾಕ್ಬೇಕಂದ್ರೆ ದಯವಿಟ್ಟು ಒಂದು ಒಳ್ಳೆಯ ಸಂಘಟನೆ ಬೇಕಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಮಾಡಿದ್ರೆ ಅಷ್ಟೇ ಇವತ್ತು ಅದಕ್ಕೆ ಒಂದು ಬಲ ಮತ್ತೆ ಒಂದು ಇಷ್ಟು ಜನ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಇವ್ರು ಕೇಳಿದ್ದನ್ನ ನಾವು ಮಾಡ್ಬೇಕು ಅನ್ನೋಂತಹ ಇದಕ್ಕೆ ಬರ್ತಾರೆ. ಇಲ್ಲ ಅಂತಂದ್ರೆ ಯಾರೂನು ಬರೋದಿಲ್ಲ. ಹಾಗಾಗಿ KRS ಪಕ್ಷ ಯಾವತ್ತು ನಾಡಿನ ಒಳಿತಿಗಾಗಿನೇ ಕೆಲಸ ಮಾಡುತ್ತೆ. ನಾವೆಲ್ಲ ಮನ್ಸು ಮಾಡಿದ್ರೆ ಆರಾಮಾಗಿ ಕೂತ್ಕೊಂಡಿರ್ಬೋದು, ಆದ್ರೆ ಯಾರೂನು ಇವತ್ತು ನಾವೆಲ್ಲ ಸಮಾಜದಲ್ಲಿ ಆಗ್ತಾ ಇರುವಂತಹ ಹಾಗೂ ಹೋಗುಗಳು ಅದೇ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನನ್ನ ಮಕ್ಕಳು ಸೇರಿದಂತೆ ಈ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ. ಅವರ ಭವಿಷ್ಯನೂ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ದೆಲ್ಲ ಆಗೋಗಿದೆ. ಇನ್ನ ಆ ಮುಂಬರುವ ಪೀಳಿಗೆಯ ಭವಿಷ್ಯವನ್ನ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತಂದ್ರೆ ಇವತ್ತು ಏನು ಮರೆಮಾಚಿರುವಂತಹ ಮೌಲ್ಯಗಳಿದಾವೆ ಆ ಮೌಲ್ಯಗಳನ್ನ ಮತ್ತೆ ನಾವು ತಗೊಂಡ್ ಬರ್ಬೇಕಾಗಿದೆ. ಸೊ ಆ ಒಂದು ಕೆಲಸಕ್ಕೆ ಆ ಒಂದು ಕಾರ್ಯಕ್ಕೆ ನಾವು ಎಲ್ಲ ಒಳ್ಳೆಯ ಮತ್ತೆ ಪ್ರಾಮಾಣಿಕತೆ ಇರ್ತಕ್ಕಂತಹ ಮನಸ್ಸುಗಳು ಒಂದಾಗಬೇಕಾಗಿದೆ. ಇವತ್ತು ದಯವಿಟ್ಟು ಬನ್ನಿ, ಎಲ್ಲರೂ ಸೇರಿ ಒಂದು ಒಳ್ಳೆಯ ಮದ್ಯ ನಿಷೇಧ ಕರ್ನಾಟಕವನ್ನ ಅಥವಾ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ಇದು ಏನು ರೀಸೆಂಟ್ ಆಗಿ ಬಿಡುಗಡೆ ಮಾಡಿರುವಂತಹ ಈ ಒಂದು ಬಾರ್ ಲೈಸೆನ್ಸ್ ಬಗ್ಗೆ ಏನು ವರದಿ ಆಗ್ತಾ ಇತ್ತು ಅದ್ರ ಬಗ್ಗೆ ನನ್ನ ವಿರೋಧ ವ್ಯಕ್ತಪಡಿಸೋದಕ್ಕೆ ಇವತ್ತಿಗೆ ಇಷ್ಟು ಮಾತಾಡ್ತಾ ಈ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ರು ನೀವೂನು ಸಹ ಲೈವ್ಗಳು ಮಾಡಿ ಮಾತಾಡೋಂಥವ್ರಾಗಿ ಧೈರ್ಯವಂತರಾಗಿ ಪುಕ್ಕಳ್ರಾಗಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು.